ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ ಫ್ರೆಂಡ್ಸ್ ರಿಂಗ್ ಬೀಡಲ್ಲಿ ಯಾವ ಥರ ಸ್ಯಾರಿ ಕುಚ್ಚು ಹಾಕಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಆ್ಯಸ್ ಯೂಶ್ವಲಾಗಿ 6 ಎಳೆ ದಾರ ತೊಗೊಂಡಿದ್ದೀನಿ, ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿದ್ದೀನಿ. ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ರಿಂಗ್ ಬೀಡಲ್ಲಿ ನೋಡಿ ಈ ಥರ ಸ್ಮಾಲ್ ಬೀಡನ್ನು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಬರೀ ರಿಂಗ್ ಬೀಡ್ ಒಂದೇ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತು. ಈ ಸ್ಮಾಲ್ ಬೀಡ್ ಇಲ್ಲ ಅಂದರೂ ಫ್ಲವರ್ ಬೀಡು ಆ ಥರ ಆ್ಯಡ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಮಧ್ಯದಿಂದ ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ಇವಾಗ 4 ಚೈನು ಲಾಕು ಮತ್ತು 2 ಚೈನು ಲಾಕು ಆದಮೇಲೆ ರಿಂಗ್ ಬೀಡನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ರಿಂಗ್ ಬೀಡ್ ಒಳಗಡೆ ಮಧ್ಯಕ್ಕೆ ಈ ಥರ ಚಿಕ್ಕ ಬೀಡನ್ನ ಇಟ್ಕೋಬೇಕು. ರಿಂಗ್ ಬೀಡು ಹೋಲು ಮತ್ತು ಈ ಚಿಕ್ಕ ಬೀಡು ಹೋಲು ಎರಡೂ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಕ್ರೋಶಾಗೆ ಹಾಕ್ಕೋಬೇಕು. ಆದಮೇಲೆ ಇವಾಗ ಇದನ್ನು ನಾನು ದಾರಕ್ಕೆ ಹಾಕ್ತಾಯಿದ್ದೀನಿ. ಈ ಥರ 6 ಎಳೆ ದಾರನೂ ನೀಟಾಗಿ ತೊಗೋಬೇಕು. ಒಂದು ಎಳೆ ಬಿಟ್ಕೊಂಡ್ರು ಮತ್ತೆ ತೆಗೆದುಬಿಟ್ಟು ಮತ್ತೆ ಹಾಕ್ಕೋಬೇಕಾಗುತ್ತೆ. ಇವಾಗ ರಿಂಗನ್ನ ಹಾಕಿದ್ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ರಿಂಕಲ್ಸ್ ಬರೋದಿರ ಸೀರೆಯಲ್ಲಿ. ಮತ್ತು ಇವಾಗ ಚೈನ್ ಹಾಕ್ಕೊತಾ ಇದ್ದೀವಿ. 1 2 3 ಚೈನ್ ಹಾಕ್ಕೊಂಡು ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 1 2 3 ಚೈನ್ ಹಾಕ್ಕೊಂಡು ಮತ್ತು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೀರೆ ಒಳಗಡೆಯಿಂದ ದಾರ ತಂದು ಮತ್ತು 1 2 3 ಚೈನ್ ಹಾಕ್ಕೊಂಡು ಮತ್ತು ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಈ ಥರ 3 ಟೈಮ್ಸು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ರಿಂಗನ್ನ ಹಾಕ್ಕೋಬೇಕು. ಇದೇ ಥರ ಸ್ಯಾರಿ ಪೂರ್ತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಸೇಮು ನೋಡಿ, ರಿಂಗನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಚಿಕ್ಕ ಬೀಡನ್ನ ಇಟ್ಟಿದ್ದೀನಿ. ನೀವು ಚಿಕ್ಕ ಬೀಡಿಲ್ಲ ಅಂದರೆ ಫ್ಲವರ್ ಬೀಡು, ಅದು ರಿಂಗ್ ಒಳಗಡೆ ಸೈಜು ಇಡ್ಸೋವಂಥ ಬೀಡ್ ತೊಗೊಂಡ್ರು ಸಾಕು, ಚೆನ್ನಾಗಿರುತ್ತೆ. ಈ ಚಿಕ್ಕ ಬೀಡೆ ತೊಗೋಬೇಕು ಅಂತ ಏನಿಲ್ಲ. ಇವಾಗ ಮತ್ತೆ ದಾರಕ್ಕೆ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಬೀಡನ್ನ. ಬೀಡ್ ಲಾಕ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೀರೆ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡಿದ್ರೆ ಲಾಕ್ ಆಗುತ್ತೆ. ಮತ್ತು 1 2 3 ಚೈನ್ ಹಾಕ್ಕೊಂಡು ಮತ್ತೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ಥರ ಸೇಮ್ ಮತ್ತು 3 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ರಿಂಗ್ ಬೀಡನ್ನ ಹಾಕ್ಕೋಬೇಕಾಗುತ್ತೆ. ಇದೇ ಥರ ಸೀರೆ ಪೂರ್ತಿ ನಾವು ಈ ಥರ ಹಾಕ್ಕೋಬೇಕಾಗುತ್ತೆ. ನೋಡಿ, 3 ಚೈನು ಹಾಕಿ ಲಾಕ್ ಮಾಡಿರೋದು 3 ಹಾಕಿದ್ದೀನಿ. ಮತ್ತು ಒಂದು ರಿಂಗ್ ಬೀಡನ್ನ ಹಾಕಿದ್ದೀನಿ. ನೀವು ಇದೇ ಥರ ಸೀರೆ ಪೂರ್ತಿ ಹಾಕ್ಕೋಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾವ ಥರ ಅಂತ. ಮತ್ತು ಆ್ಯಸ್ ಯೂಶ್ವಲಾಗಿ 6 ಎಳೆ ದಾರ ತೊಗೊಂಡು ಸೀರೆಗೆ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲೂ. ಆದಮೇಲೆ ಅಲ್ಲಿ ನಾವು 3 ಚೈನ ಹಾಕ್ಕೊಂಡು ಲಾಕಲ್ಲೇ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಲಾಕಲ್ಲೇ ಹೋಗಿ ಲಾಕ್ ಮಾಡ್ಕೋಬೇಕು. ಪ್ರೀವಿಯಸ್ ಲಾಕ್ ಇರುತ್ತಲ್ವ ಅಲ್ಲಿ. ಅದೇ ಥರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು 3 ಚೈನ್ ಆದಮೇಲೆ ನೋಡಿ ಈ ಥರ ಲಾಕಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಸತಿ ಸುತ್ಕೊಂಡಿದ್ದೀನಿ ನೋಡಿ ನೀಡಲ್ ಮೇಲೆ. ಮತ್ತು ರಿಂಗ್ ಒಳಗಡೆಯಿಂದ ಹೋಗಿ ದಾರ ತಂದು 2 ದಾರನ ಒಂದು ಮಾಡಿ, ಮತ್ತು 2 ದಾರನ ಒಂದು ಮಾಡಿ, ಮತ್ತು 2 ದಾರನ ಒಂದು ಮಾಡ್ತೀನಿ. ಇದು ತ್ರಿಬಲ್ ಕ್ರೋಶ ಫ್ರೆಂಡ್ಸ್. ಇದೇ ಥರ ನಾವು ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ರಿಂಗ್ ಒಳಗಡೆಯಿಂದ ದಾರ ತಂದು
2 ದಾರಾನ ಒಂದು ಮಾಡಿ, 2 ದಾರಾನ ಒಂದು ಮಾಡಿ, 2 ದಾರಾನ ಒಂದು ಮಾಡಬೇಕಾಗುತ್ತೆ. ಈ ಥರ 3 ಟೈಮ್ಸು ಮಾಡಬೇಕಾಗುತ್ತೆ. ನಾನು ಇದಕ್ಕೆ ಚಿಕ್ಕ ಬೀಡನ್ನು ಹಾಕ್ತಾಯಿದ್ದೀನಿ. 2 ಸತಿ ತ್ರಿಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಮಾಲ್ ಸೈಜ್ ಬೀಡು. ಈ ಥರ ಕ್ರೋಶಾಗೆ ಬೀಡ್ ಹಾಕ್ಕೊಂಬಂದು ದಾರಕ್ಕೆ ಹಾಕ್ಕೋಬೇಕು. ಆದಮೇಲೆ ಮತ್ತೆ ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡೋಗಿ 2 ಸತಿ ದಾರ ತಂದು ತ್ರಿಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ಮತ್ತು ಇನ್ನೂ ಒಂದು ಸತಿ ತ್ರಿಬಲ್ ಕ್ರೋಶ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇವಾಗ ಬೀಡನ್ನ ಹಾಕ್ಕೋಬೇಕಾಗುತ್ತೆ ಇನ್ನೊಂದು. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಯಾವ ಥರ ಬರ್ತಾಯಿದೆ ಅಂತ ಹೈಪ್ ಮಾಡಿ. ಬೀಡ್ ಹಾಕಿದ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕ್ಕೋಬೇಕಾಗುತ್ತೆ. ಪ್ರತಿ ಸಾರಿನೂ 2 ತ್ರಿಬಲ್ ಕ್ರೋಶ, ಒಂದು ಬೀಡು, ಮತ್ತೆ 2 ತ್ರಿಬಲ್ ಕ್ರೋಶ, ಮತ್ತೆ ಒಂದು ಬೀಡು. ಮೂರನೇ ಬೀಡು ಹಾಕಿದ್ದೀನಿ. ಮತ್ತು ಇವಾಗ ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಕಷ್ಟ ಏನಿಲ್ಲ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಹೋಗಬೇಕು. ರಿಂಗ್ ಒಳಗಡೆಯಿಂದ ದಾರ ತರಬೇಕು. 2 ದಾರಾನ ಒಂದು ಮಾಡಿ, 2 ದಾರಾನ ಒಂದು ಮಾಡಿ, 2 ದಾರಾನ ಒಂದು ಮಾಡಬೇಕಾಗುತ್ತೆ. ಈ ಥರ 3 ಸತಿ ಒಂದು ಮಾಡೋದನ್ನು ತ್ರಿಬಲ್ ಕ್ರೋಶ ಅಂತ ಹೇಳ್ತಾರೆ. ಟೋಟಲಾಗಿ ನಾವು ಇದಕ್ಕೆ 6 ಬೀಡನ್ನ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರಿಂಗ್ ಒಳಗಡೆ ದಾರ ತಂದು 2 ದಾರಾನ ಒಂದು ಮಾಡಿ, 2 ದಾರಾನ ಒಂದು ಮಾಡಿ, 2 ದಾರಾನ ಒಂದು ಮಾಡಿದ್ರೆ ತ್ರಿಬಲ್ ಕ್ರೋಶ. ಆರು ಬೀಡನ್ನ ಆದಮೇಲೆ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಅದು ಆವಾಗ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ಕಿಪ್ ಮಾಡ್ದಿರ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಸ್ಟೆಪ್ಪು ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬಿಗಿನರ್ಸ್ ಸಹ ಆರಾಮಾಗಿ ಹಾಕ್ಬೋದು ಫ್ರೆಂಡ್ಸ್. ಇದು ಕಷ್ಟ ಏನಿಲ್ಲ. ಆರು ಬೀಡ್ಸ್ ಆಗಿದೆ. ಇವಾಗ ನೋಡಿ ಲಾಕ್ ಒಳಗಡೆ ಹೋಗಿ ಪ್ರೀವಿಯಸ್ ಏನಿದೆ ಲಾಕು ಅಲ್ಲೋಗಿ ದಾರ ತಂದು ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ 3 ಚೈನ್ ಹಾಕಿ ಮತ್ತು ಲಾಕ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಿದ್ದೀನಿ. ಅದು ಕುಚ್ಚು ಕಟ್ಟೋಕ್ಕೆ ನಾವು ಬಿಡ್ತಾ ಇರೋ ಪ್ಲೇಸ್ ಅದು. ಮತ್ತು ಸೇಮ್ ಅದೇ ಥರನೇ ನಾವು ಇನ್ನೊಂದು ಆರ್ಚನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಲ್ಲ ಆರ್ಚ್ ಹಾಕಿದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಅದಾದಮೇಲೆ ಎಲ್ಲೆಲ್ಲಿ ನಾವು ಜಾಗ ಬಿಟ್ಟಿರ್ತೀವೋ ಅಲ್ಲೆಲ್ಲ ಕುಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಆ್ಯಸ್ ಯೂಶ್ವಲ್ ಆಗಿ ಕುಚ್ಚಿಗೆ 157 ದಾರ ತೊಗೊಂಡು ಐರನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹಾಕಿದ್ದೀನಿ. ಯಾವ ಥರ ಹಾಕಬೇಕು ಕುಚ್ಚು ಅನ್ನೋದು ಗೊತ್ತಿಲ್ಲ ಅನ್ನೋರು ಇನ್ನೊಂದು ಬೇಬಿ ಕುಚ್ಚಲ್ಲಿ ಯಾವ ಥರ ಹಾಕಬೇಕು ಅಂತ ತೋರಿಸಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಇಲ್ಲಾಂದರೆ ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸಿರ್ತೀನಿ, ಅಲ್ಲಿ ಹೋಗಿ ನೋಡಿ ಕಲಿಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.